11 ಜನರ ಸಾವು ಸಂಭ್ರಮಾಚರಣೆಗೆ ಸೂತಕವನ್ನ ತಂದೊಡ್ಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಮತ್ತೊಂದು ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ತಲೆದಂಡ ಆಗಿದೆ. ಈ ಬೆನ್ನಲ್ಲೇ ಕೇಂದ್ರ ಮತ್ತು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ಈ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಎಸ್ 18 ವರ್ಷಗಳ ಬಳಿಕ ಐಪಿಎಲ್ ಟ್ರೋಫಿಯನ್ನ ಆರ್ಸಿಬಿ ತಂಡ ಎತ್ತಿ ಹಿಡಿದಿರೋ ಸಂಭ್ರಮಕ್ಕೆ ಸೂತಕ ಸುತ್ತಿಕೊಂಡಿದೆ. ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡೋದಕ್ಕೆ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡ ತಯಾರಿಯಲ್ಲಿ ಸಾಕಷ್ಟು ಎಡವಟ್ಟುಗಳಾಗಿವೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ 11 ಜನರ ಸಾವು ಸೇರಿದಂತೆ ಹಲವರು ಗಾಯಾಳುಗಳಾಗಿದ್ದು ಸರ್ಕಾರಕ್ಕೂ ದೊಡ್ಡ ಡ್ಯಾಮೇಜ್ ಆಗಿದ್ದ ಪರಿಣಾಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ 7 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದು ಆಗಿದೆ. ಜೊತೆಗೆ ಇದಕ್ಕೆ ಕಾರಣವಾದರು ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರಿಗೂ ಬಿಸಿ ಮುಟ್ಟಿಸಲಾಗಿದೆ. ಸರ್ಕಾರದ ವಿರುದ್ಧ ಹೋರಾಟಗಳಲ್ಲಿ ನಾನೊಂದು ತೀರ ನೀನೊಂದು ತೀರ ಅಂತ ದೂರವಾಗಿದ್ದ ಬಿಜೆಪಿ ಜೆಡಿಎಸ್ ನಾಯಕರು ಮತ್ತೆ ಒಂದಾಗಿದ್ದಾರೆ. ಕಮಲ ದಳ ಮೈತ್ರಿ ಮತ್ತೆ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇಷ್ಟೆಲ್ಲದರ ನಡುವೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಫೈನಲ್ಸ್ ಪಂದ್ಯ ಆರಂಭವಾಗಿದ್ದು 7:30 ಗಂಟೆಗೆ. ಇಲ್ಲಿ ನೋಡಿದ್ರೆ 6 ಗಂಟೆಗೆಲ್ಲ ವೈದ್ಯೋತ್ಸವ ಮಾಡ್ತೇವೆ, ನಮಗೆ ಅನುಮತಿ ಕೊಡಿ, ಪೊಲೀಸರಿಗೆ ಆರ್ಸಿಬಿ ಅವರು ಅರ್ಜಿ ಕೊಡ್ತಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಅರ್ಜಿ ಹಾಕಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಕುಮಾರಸ್ವಾಮಿ ಅನುಮಾನದ ಮಾತುಗಳನ್ನ ಹೊರಹಾಕಿದ್ದಾರೆ. ಕೆಸಿಎಸ್ ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಮ್ಯಾಚ್ ಶುರುವಾಗೋದು 7:30 ಗಂಟೆ, 6 ಗಂಟೆಗೆ ಅರ್ಜಿ ಕೊಡ್ತಾರೆ. ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ. ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇದನ್ನು ಗೆಲ್ತೀವಿ ಅಂತೇಳಿ. ಇನ್ನೂ ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ, ಆಗಲೇ ಅರ್ಜಿ ಕೊಡ್ತಾರೆ. ನಂತರ ಇನ್ನೊಂದು ಅರ್ಜಿ DPR ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ. ಯಾರಿವೆಲ್ಲ ಕೊಡಿಸಿದ್ರು? ಬೆಳಗ್ಗೆ 7:30 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದತ್ತವ್ರು ಯಾರು? ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇರ ಹೊಣೆ ಅಂತ ವಿಪಕ್ಷಗಳು ಆಗ್ರಹ ಮಾಡಿವೆ. ಬಿಜೆಪಿ ನಾಯಕರು ಸಿಎಂ ಹಾಗೂ ಡಿಸಿಎಂ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಹೈಕಮಾಂಡ್ಗೆ ದಮ್ಮಿದ್ರೆ ಸಿಎಂ ಮತ್ತು ಡಿಸಿಎಂ ವಿರುದ್ಧ ತನಿಖೆಗೆ ಆದೇಶ ಮಾಡಿ ಅಂತ ಸವಾಲ್ ಹಾಕಿದ್ರು. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿಕೆಗೇಡು ಸಂಗತಿ. ಯಾವ ಕಾರಣಕ್ಕಾಗಿ ನೀವು ವಿಜಯ್ ಮಲ್ಯ ಅವರ RCB ಕಂಪನಿ ಮತ್ತು ಲಲಿತ್ ಮೋದಿ ಅವರ IPL ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಅನ್ನೋದನ್ನು ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ ತಿಳಿಸ್ಬೇಕಾಗ್ತದೆ. ಯಾರು ಆರ್ಥಿಕ ಅಪರಾಧ ಮಾಡಿ ಬ್ರಿಟಿಷ್ ಗೌರ್ಮೆಂಟ್ ಅವ್ರನ್ನ ಈಗ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ ಅವ್ರಿಂದ ಆ ದೇಶ ಬಿಟ್ಟು ಹೊರಗೆ ಹಾಕುವಂಥ ಸಂದರ್ಭದಲ್ಲಿ ನಮ್ಮ ED ಮತ್ತು IT ಮುಂತಾದ ದೇಶದ ಸಂವಿಧಾನಿಕ ಸಂಸ್ಥೆಗಳು ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್.ಡಿಕೆ ಆರೋಪಕ್ಕೆ ಟಾಂಗ್ ಕೊಟ್ಟಿರೋ ಮಾಜಿ ಸಂಸದ ಡಿಕೆ ಸುರೇಶ್ ಮಾತು ತಿರ್ಚೋದ್ರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು. ಅವರ ಘನತೆಗೆ ಸರಿ ಬರುತ್ತೋ ಗೊತ್ತಿಲ್ಲ, ಒತ್ತಡ ಇರಬೇಕು, ಆರೋಗ್ಯ ಸರಿ ಇಲ್ಲ, ಅವರು ಅದರ ಕಡೆ ಗಮನ ಕೊಡ್ಲಿ, ರಾಜ್ಯದ ಜನರ ಚಿಂತನೆಯನ್ನ ಕೈ ಬಿಡ್ಲಿ. ಅವರ ಮಾತು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಿಲ್ಲ. ಬೆಳಗ್ಗೊಂದು ಹೇಳ್ತಾರೆ, ರಾತ್ರಿ ಒಂದು ಹೇಳ್ತಾರೆ, ನಾವು ದುರಂತದ ಬಗ್ಗೆ ಎಸ್ಕೇಪ್ ಆಗ್ತಿಲ್ಲ ಅಂತ ಡಿಕೆ ಸುರೇಶ್ ಮಾತನಾಡಿದ್ದಾರೆ. RCB ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸ್ಬೇಕು. ಯಾಕೆ ಅಂತ ಅಂದರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ
ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಒಟ್ನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ಸಮಯದಲ್ಲಿ ಆದ ಸಾವಿನ ಪ್ರಕರಣ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬಿಜೆಪಿ ಜೆಡಿಎಸ್ ಮತ್ತೆ ಹೋರಾಟಕ್ಕಿಳಿದಿದ್ದು ಒಂದೊಂದೇ ಅಸ್ತ್ರಗಳನ್ನ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡ್ತಿವೆ. ಸದ್ಯ ಹಲವು ಅನುಮಾನಗಳನ್ನ ಹೊರಹಾಕಿರೋ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಕಾದು ನೋಡಬೇಕಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆ ರೇಣುಕಾ ಕೆ, ರಾಜ್ ನ್ಯೂಸ್, ಬೆಂಗಳೂರು. ಎಸ್, ಒಂದ್ ಕಡೆ ಇದು ಸರ್ಕಾರದ ಒಂದಷ್ಟು ನಿರ್ಧಾರಗಳು ಈಗಾಗಲೇ ನಾವು ಮಾತಾಡಿದ್ವಿ ಸರ್. ಹೌದು ಹೌದು. ಬಟ್ ಈಗ ಪ್ರತಿಪಕ್ಷಗಳ ಆರೋಪ, ಪ್ರತ್ಯಾರೋಪ, ಟೀಕೆ ಇದೆಲ್ಲ ನೋಡ್ತಾ ಇದ್ರೆ ಒಟ್ನಲ್ಲಿ ರಾಜಕೀಯ ಮಾಡಬೇಕು. ಹೌದು. ವಿಷಯ ಯಾವುದಾದ್ರೂ ಪರವಾಗಿಲ್ಲ, ಹೌದು. ವಿಷಯ ಸಿಕ್ಕರೆ ಸಾಕು. ಅದನ್ನ ಇಟ್ಕೊಂಡು ನಾವು ನಮ್ಮ ಬೇಳೆನ ಎಷ್ಟು ಬೇಯಿಸ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಬೇಯಿಸ್ಕೊಳ್ಳುವಂಥ ಪ್ರಯತ್ನವನ್ನ ಆಡಳಿತದಲ್ಲಿರುವಂಥ ಪಕ್ಷದವರು ಮಾಡ್ತಾ ಇದ್ದಾರೆ, ಪ್ರತಿಪಕ್ಷದಲ್ಲಿರೋರು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರ ಸಾವಿನ ಬಗ್ಗೆ ಹೌದು ಕಾಳಜಿ ಇಲ್ಲ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೌದು ಹೌದು ಹೌದು. ಒಂದ್ ಕಡೆ ಈಗ ಪ್ರತಿಪಕ್ಷಗಳ ಬಾಯಲ್ಲಿ ಬರ್ತಾ ಇರೋ ಮಾತುಗಳು ಏನಂತಂದ್ರೆ, ವಿಜಯ ಮಲ್ಯ ಕಟ್ಟಿದ ಸಂಸ್ಥೆನ ಉಳಿಸಕ್ ಹೋಗಿದ್ದಾರೆ, ಆ ಸಂಸ್ಥೆನ ಉಳಿಸಕ್ ಹೋಗಿದ್ದಾರೆ, ಈ ಸಂಸ್ಥೆನ ಉಳಿಸಕ್ ಹೋಗಿದ್ದಾರೆ ಅಂತ ಪ್ರತಿಪಕ್ಷಗಳ ಬಾಯಲ್ಲಿ ಮಾತು ಬರ್ತಾ ಇದೆ. ಅದರ ಜೊತೆಗೆ RCB ಗೆಲುವು ನಮಗೆ ಯಾಕೆ ಈ ಸಂಭ್ರಮ ಅನ್ನೋದು, ಫ್ರಾಂಚೈಸಿ ಕಂಪನಿ ಅದೊಂದು ಕಮರ್ಷಿಯಲ್ ಬೇಸ್ಡ್ ಕಾನ್ಸೆಪ್ಟ್ ಇರ್ತಕ್ಕಂಥ ಕಾರ್ಯಕ್ರಮ. ಅವರ ವಿಜೃಂಭಣೆಯನ್ನ ಸರ್ಕಾರ ಸೆಲೆಬ್ರೇಟ್ ಮಾಡೋದಕ್ಕೆ ಇದರ ಮೈಲೇಜ್ ತಗೊಳಕ್ ಹೊರಟಿತ್ತು ಅಂತ ಹೇಳ್ತಾ ಇದ್ದಾರೆ. ಇವರೇ ಹೇಳ್ತಾರೆ, ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡೋಕೆ ಅವಕಾಶ ಕೊಟ್ಟಿಲ್ಲ, ಸರ್ಕಾರ ಹೆಂಗ್ ನಡ್ಕೊಳ್ತಾ ಇದೆ ನೋಡಿ, ಬೆಂಗಳೂರು ಕರ್ನಾಟಕಕ್ಕೆ ಹೆಸರು ತಂದಿರುವಂತ ಕಾರ್ಯಕ್ರಮ ಇದು, ಒಂದು ವಿಜಯೋತ್ಸವ ಇದು ಅಂತ ಒಂದ್ ಕಡೆಯಿಂದ ಹೇಳ್ತಾರೆ. ಚೂಟೋದು ಇವರೇ, ತೊಟ್ಲು ತೂಗೋದು ಇವರೇ. ಆದ್ರೆ ಒಟ್ಟು ರಾಜಕೀಯ ಸಂದರ್ಭಕ್ಕೆ ತಕ್ಕಂಗೆ ಅವ್ರಿಗೆ ಯಾವ ರೀತಿ ಲಾಭ ಆಗುತ್ತೋ ಅದನ್ನ ಪ್ರತಿಪಕ್ಷಗಳು ಮಾತಾಡ್ತಾ ಇದ್ದಾರೆ. ಇತ್ತ ಆಡಳಿತ ಪಕ್ಷನೂ ಕೂಡ ಬೇಡದೇ ಇರೋ ವಿಷಯನ ಮೈ ಮೇಲೆ ಎಳ್ಕೊಂಡು ತರಾತುರಿಯಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿ, ಆ ಕಡೆ ಸಾವು ನೋವಾಗಿದೆ ಅಂತ ಗೊತ್ತಿದ್ರು ಹೋಗಿ ಕಪ್ಪಿಗೆ ಮುತ್ತು ಕೊಟ್ರು, ಫೋಟೋ ತೆಗೆಸ್ಕೊಂಡ್ರು, ಸೆಲ್ಫಿ ತಗೊಂಡ್ರು, ಎಲ್ಲ ಮಾಡಿದ್ರು, ಮಸಾಲೆ ದೋಸೆ ತಿಂದ್ರು, ಮತ್ತೊಂದು ಮಾಡಿದ್ರು. ಅವರು ಮಾಡಿದ್ದು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ, ಇವರು ಮಾತಾಡ್ತಾ ಇರೋದು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ. ಅಲ್ಲೇನಾಗಿದೆ ವಿಜಯ್, ಇಬ್ಬರನ್ನ ನೋಡ್ತಾ ಇದ್ರೆ ಸರ್, ನೀನ್ ಹತ್ತಂಗ್ ಮಾಡು, ನಾನ್ ಸತ್ತಂಗ್ ಮಾಡ್ತೀನಿ, ಬಟ್ ಜನ ಯಾಮಾರ್ತಾ ಇರ್ಲಿ ಅನ್ನೋದು ಇವ್ರ ಕಾನ್ಸೆಪ್ಟ್ ಅಂತ ಕಾಣುತ್ತೆ. ಈ ಗೋವಿಂದ ಕಾರಜೋಳ ಅವ್ರು ಮಾತಾಡೋದನ್ನ ಕೇಳಿದೆ. ವಿಜಯ ಮಲ್ಯ ಕಂಪನಿ ಇದು, ವಿಜಯ ಮಲ್ಯ ಅವ್ರದ್ದು ಸಂಸ್ಥೆ, ಅವರು ಅದು ಇದು. ಗೋವಿಂದ ಕಾರಜೋಳ ಅವ್ರಿಗೆ ಬಹುಶಃ ಗೊತ್ತಿದೆಯಲ್ಲ, ಗೊತ್ತಿದೆ, ಇದೊಂದು ಕ್ರೀಡೆ ಅಷ್ಟೇ. ಈ ಕ್ರೀಡೆಗೆ ಅಭಿಮಾನಿಗಳಿದ್ದಾರೆ. ಮತ್ತೆ ಈ IPL ಮ್ಯಾಚ್ ಅನ್ನೋದು ಹೆಂಗ್ ಬಂತು ಮಾಬು ಅಂದ್ರೆ, ನನ್ನ ರಾಜ್ಯ ನಿನ್ನ ರಾಜ್ಯ ಅಂತ ಬಂತು. ದೇಶದ ಒಳಗಡೆ ಆಂತರಿಕವಾಗಿ ಈ ಮ್ಯಾಚ್ಗಳು ನಡೆದ್ರು ಕೂಡ ನಾವು ಚೆನ್ನೈ ವಿರುದ್ಧ ಗೆಲ್ಲಬೇಕು ಅಂದ್ರೆ ತಮಿಳುನಾಡು ವಿರುದ್ಧ ಗೆಲ್ಲಬೇಕು ಅನ್ನೋ ಭಾವನೆ ಎಷ್ಟೋ ಜನ ಕನ್ನಡಿಗರಲ್ಲಿ ಬಂತು. ಹೀಗೆ ಆ ಭಾವನೆಗಳ ಪ್ರಕಾರ ಆಟ ಆಡಿದ್ರೆ ಬಿಟ್ರೆ, ಇದು ಅವ್ರ ಕಂಪನಿ ಇವ್ರ ಕಂಪನಿ ಅಂತ ಯಾರು ಆಟ ಆಡಿಲ್ಲ. ಮತ್ತೆ RCBಗೆ ಇಷ್ಟು ಜನ ಫ್ಯಾನ್ಸ್ ಹೆಂಗಾದ್ರು ಅಂದ್ರೆ ಕರ್ನಾಟಕ ಟೀಮ್ ಇದು ಅಂತ. RCB ಟೀಮ್ ಏನಿದೆ, RCB ಬೆಂಗಳೂರು ಅಂದ್ರೆ ಬೆಂಗಳೂರಿಗೆ ಸೀಮಿತವಾದ ಟೀಮ್ ಅಲ್ಲ, ಎಂಟೈರ್ ನಮ್ಮ ಕರ್ನಾಟಕ ಟೀಮ್ ಇದು, ನಾವು ಬೇರೆ ಸ್ಟೇಟ್ ಮೇಲೆ ಆಟ ಆಡ್ತಾ ಇದೀವಿ ಅನ್ನೋ ಭಾವನೆಯಲ್ಲಿ ಅಭಿಮಾನಿಗಳು ಹುಟ್ಕೊಂಡಿರುವಂಥದ್ದು. ಮತ್ತೆ ರಾಜಕಾರಣ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವ್ರಿಗಾದ್ರೂ ಒಂದೇ ಮಾತು, DK ಸುರೇಶ್ ಅವ್ರಿಗಾದ್ರೂ ಒಂದೇ ಮಾತೆತ್ತಿದ್ರೆ DK ಸುರೇಶ್ ಅವರು ಪೌರುಷಗಳಿಂದ ಮಾತಾಡ್ತಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಇವರು ಯಾರು ಕುಮಾರಸ್ವಾಮಿ ಅವರು, ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಪಾಲ್ದಾರರು ಕೂಡ, ಅವರು ಕೂಡ ಸಚಿವರಿದ್ದಾರೆ. ಸೊ ಹೆಂಗೆ ನಡ್ಕೋಬೇಕು ಅನ್ನುವಂಥದ್ದು ನೋಡ್ರಿ. ಒಂದು ಸಾವು ಏನಾಗಿದೆಯಲ್ಲ, 11 ಸಾವಿನ ಮನೆಗಳಿಗೆ ನೀವು ಏನಾದ್ರೂ ಹೋದ್ರೆ ನಿಮ್ಗೆ ಅದ್ರ ನೋವು ಗೊತ್ತಾಗುತ್ತೆ. ಯಾರು ಭೇಟಿ ಕೊಟ್ಟಿದ್ದಾರೆ ಸರ್? ಯಾರು ಇಲ್ಲ. ಇಲ್ಲಿ ಕುತ್ಕೊಂಡು ಮಾಧ್ಯಮಗಳ ಮುಂದೆ ಅವ್ರನ್ನ ಮಾತಾಡೋದಕ್ಕೆ ಇವ್ರು ಬಳಸ್ಕೊಳೋದು, ಇವ್ರ ವಿರುದ್ಧವಾಗಿ ಹೇಳಿಕೆ ಕೊಡೋದು, ಅದು ಬಿಟ್ಬಿಟ್ಟು ಹೋಗಿ 11 ಜನರ ಮನೆಯಲ್ಲಿ ಸಾವಾಗಿದೆಯಲ್ಲ ಸ್ವಾಮಿ, ಇವತ್ತವರೆಗೂ ಅವ್ರ ಕುಟುಂಬಕ್ಕೆ ಸರ್ಕಾರದಿಂದ 10 ಲಕ್ಷ ಅಂದ್ರು, RCB ಟೀಮ್ KSCA-ದಿಂದ 5 ಲಕ್ಷ ಅಂದ್ರು. ಈ ಒಂದು ಅಮೌಂಟ್ ಕೊಡೋದೇನಿದೆಯಲ್ಲ, ಇದರಿಂದ ಅವ್ರಿಗೆ ಯಾವ್ದನ್ನು ನೀವು ಪರಿಹಾರ ಕೊಟ್ಟಂಗೆ ಆಗಲ್ಲ. ಎಕ್ಸಾಂಪಲ್ ಏನಂತಂದ್ರೆ, ಒಬ್ಬ ಮಗನನ್ನ ಕಳ್ಕೊಂಡಿರುವಂತ ಒಬ್ಬ ತಂದೆಯ ಆಕ್ರೋಶ ತನ್ನ ಮಾತುಗಳಲ್ಲಿ ಕೇಳಿ ಬಂತು ಸರ್. ಈ ಸರ್ಕಾರಕ್ಕೆ ನಾನು ಕೋಟಿ
ಕೋಟಿ ತೆರಿಗೆ ಕಟ್ತಾ ಇದ್ದೀನಿ. ಹೌದು. ನಾನು ಕಟ್ಟೋ ತೆರಿಗೆ ಹಣದಲ್ಲೇ ನನಗೆ ಸೌಕರ್ಯಗಳು ಕೊಟ್ಟಿದ್ರು, ಇವತ್ತು ನನ್ನ ಮಗನ ಕಳ್ಕೊಳ್ಳೋ ಅವಶ್ಯಕತೆ ನನಗೆ ಇರ್ಲಿಲ್ಲ ಅಂತ. ಇಲ್ಲ, ಅಲ್ಲೇನಾಯ್ತು ಇವ್ರ ವಿಜಯ್? ಪರಿಹಾರ ಯಾವ ಲೆಕ್ಕ ಸರ್ ಅವ್ರಿಗೆ? ಇಲ್ಲ, ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಿ ಹೇಳಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾವು ಸಿದ್ದರಾಮಯ್ಯನವ್ರು CM ಕೇಳಿದಾಗೆ HALಗೆ ಹೋಗಿ ಕರ್ಕೊಂಡು ಬಂದು ಅವ್ರನ್ನ ಮಾಡೋದು ಎಲ್ಲ ಒಂದು ಕಡೆ. ನೀವು ಇದರಲ್ಲಿ ಇನ್ವಾಲ್ವ್ಮೆಂಟೇ ನಿಮ್ಮದು ಬೇಡ. ರಾಜಕಾರಣಿಗಳು ನೀವೇನು ಅಂತ ಗೊತ್ತಾಗ್ಬಿಟ್ಟಿದೆ. ವೆದರ್ ಮೇ ಬಿ BJP, ಕಾಂಗ್ರೆಸ್ಸು, JDS ನಿಮ್ಮನ್ನೆಲ್ಲ ಜನ ನೋಡ್ಬಿಟ್ಟಿದ್ದಾರೆ. ನೀವು ಇಂಥದ್ದಕ್ಕೆ ಅಂತ ಫಿಕ್ಸ್ ಆಗಿದ್ದೀರಿ, ನೀವು ಅಲ್ಲೇ ಇರಿ. ಇಲ್ಲದೇ ಇರೋ ಪ್ರೊಫೆಷನ್ಗಳಿಗೆ ಕೈ ಹಾಕಿ ಅಲ್ಲಿ ಗೊಂದಲ ಮಾಡಿ ಗದ್ದಲ ಎಬ್ಸಿ ಈಗಾಗಲೇ ಬಹುಶಃ ಒಂದು ಹೇಳ್ತೀನಿ, ಒಂದು ಸುದ್ದಿ ಇದೆ. ಏನು ಅಂದರೆ, ಮಾಹಿತಿ ಇರೋದೇನು ಅಂದರೆ, KSCA ಏನು ಇದೆಯಲ್ಲ, ಇಲ್ಲಿ ರಾಜಕಾರಣಿಗಳಿಗೆ ಮೆಂಬರ್ಶಿಪ್ಪೇ ಕೊಡಲ್ಲ ಅಂತೆ. ಇಂಥವೆಲ್ಲ ಆಗ್ತವೆ ಅಂತ, ಇಂಥವೆಲ್ಲ ಕಿತಾಪತಿಗಳು ಮಾಡ್ತಾರೆ. ರಾಜಕಾರಣಿಗಳು ಎಂಟ್ರಿಫೇರ್ ಆಗ್ಬಿಟ್ರೆ ನಮ್ಮ ಇದಕ್ಕೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮೆಂಬರ್ಶಿಪ್ಗೆ ಅಲೋ ಮಾಡಲ್ಲ ಅಂತ ಅಲ್ಲಿ. ಸೊ ಯಾವುದೇ ಒಂದು ದೃಷ್ಟಿಕೋನದಲ್ಲಿ ವಿಚಾರಗಳನ್ನ ಮಾಡಬೇಕಾದ್ರೆ, ಈಗ ನೋಡಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಬೇಡಿ, ತೊಂದರೆ ಆಗ್ಬಿಡುತ್ತೆ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರೆ ಅಂತ. ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿ, ಇದ್ರ ಮೇಲೂ ಕೂಡ ಈ ಕಡೆ ಕುಮಾರಸ್ವಾಮಿ ಹೇಳಿಕೆಗಳು, ಈ ಕಡೆ ಗೋವಿಂದ ಕಾರಜೋಳ BJPಯಿಂದ ಸ್ಟೇಟ್ಮೆಂಟ್ ಮಾಡೋದು. ನೀವು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಅಂತಾನೆ ಕೂತಿರೋದು, ಅದು ನಾವು ನಿಶ್ಚಳವಾಗಿ ನೋಡ್ತಾ ಇದೀವಿ ನೋಡಿ. ಹೇಳಬೇಕು ಅಂತ ಕೂತ್ಕೋಬೇಡಿ, ಕಾಳಜಿ ಇಟ್ಕೊಂಡು ಕೂತ್ಕೊಳ್ಳಿ. ಆವಾಗ ಎಲ್ಲರೂ ಕೂಡ ಒಪ್ಕೋತೀವಿ. ಈವನ್ ಮೀಡಿಯಾ ಒಪ್ಕೋತದೆ, ಈವನ್ ಜನಕ್ಕೂ ಅನ್ನಿಸ್ತದೆ, ಹೌದಪ್ಪ ನೀವು ಜನಗಳ ಪರವಾಗಿ ಮಾತಾಡ್ತಾ ಇದ್ದೀರಿ, ಜನಗಳ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಂತ. ನೀವು ಶಾಲ್ ಹಾಕ್ಕೊಂಡು ರಾಜಕಾರಣಿಗಳ ಥರ ಕೂತ್ಕೊಂಡು ಮಾತಾಡಿದ್ರೆ 100% ಗೋವಿಂದ ಕಾರಜೋಳ ಅವರೇ, ನೀವು ಏನು ಮಾತಾಡ್ತಾ ಇದ್ದೀರಿ, ಯಾವ ಆ್ಯಂಗಲಲ್ಲಿ ಮಾತಾಡ್ತಾ ಇದ್ದೀರಿ, ನಿಮ್ಮ ಇದ್ರ ಬಗ್ಗೆ ಜನಗಳ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ನೀವೇ ವ್ಯಕ್ತಪಡಿಸ್ದಂಗೆ ಆಗುತ್ತೆ. ಅದು ಆಗಬಾರ್ದು. ರಾಜಕಾರಣಕ್ಕೋಸ್ಕರ ಮಾತಾಡೋದನ್ನ ನಿಲ್ಲಿಸಬೇಕು. ನಿಲ್ಲಿಸಿ ಜನಗಳ ಪರವಾಗಿ ಮಾತಾಡಿದಾಗ ಅಫ್ಕೋರ್ಸ್ ಜನ ಅದನ್ನು ಅಡ್ಮಿಟ್ ಮಾಡ್ತಾರೆ, ನೀವೊಬ್ಬರು ನಾಯಕರಾಗಿ ಬರ್ತೀರಿ. ಎಸ್, ಇನ್ಫ್ಯಾಕ್ಟ್ ಇವತ್ತೇನು ಘಟನೆ ನಡೆದಿದೆ, ಈ ಘಟನೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪಾಠ. ಹೌದು. ರಾಜಕಾರಣಿಗಳು ಬೇಕಾಬಿಟ್ಟಿಯಾಗಿ ನಾವು ಎಲ್ಲಿ ಬೇಕಲ್ಲಿ ನಾವು ಮೈಲೇಜ್ ತಗೊಳ್ತೀವಿ ಅಂತ ಹೊರಡ್ತಾರಲ್ಲ, ಸಿಕ್ಕಿದ್ದೇ ಚಾನ್ಸು. ಇಲ್ಲ, ಇತ್ತಿತ್ತಲಾಗಿ ವಿಜಯ್ ನೀವು ನೋಡಿದ್ರಿ ಅನ್ಸುತ್ತೆ, ಯಾರು ದೊಡ್ಡವ್ರು ತೀರ್ಕೊಂಡ್ರು ಕೂಡ ಅಲ್ಲಿಗೆ ಬರ್ತಾ ಇದ್ದೆ ಸರ್, ನಾನು ಅಲ್ಲಿಗೆ ಬರ್ತಾ ಇದ್ದೆ. ಯಾರಾದ್ರೂ ದೊಡ್ಡವ್ರು ತೀರ್ಕೊಂಡ್ಬಿಟ್ರೆ ಸಾಕು, ಅಲ್ಲಿ ಹೋಗಿ ಅವರ ಮನೆ ಮಗನ ತರ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಹೋಗಿ ಕಾಣಿಸ್ಕೊಳ್ಳೋದು, ಕಣ್ಣೀರ್ ಹಾಕೋದು, ಏನು ಆಯೋಜನೆ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು, 108 ಮಾಡ್ತಾ ಇರ್ತಾರೆ. ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಯಾರಾದ್ರೂ ಹೋದ್ರ ಅಲ್ಲಿ 11 ಜನರ ಮನೆಗೆ ಯಾರು ಹೋಗ್ಲಿಲ್ಲ. ಬಟ್ ಅಂತ ಟೈಮಲ್ಲಿ ಹೋಗ್ತಾರೆ, ಇಂಥ ಟೈಮಲ್ಲಿ ಹೋಗಲ್ಲ. ಯಾಕೆಂದ್ರೆ ಇವರೆಲ್ಲ ಬೀದಿ ಹಣ, ಬೀದಿನೆಲ್ಲ ಸಾಯಿಸಿದ್ದಾರೆ, ಅದಕ್ಕೆ ಬೀದಿ ಹಣ ಮಾಡಿದ್ದಾರೆ ಇವ್ರನ್ನ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಹೋಗ್ತಾರೆ ಅಂತ ಯಾವತ್ತೂ ಕೂಡ ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಅವರೇ, ಮುಖ್ಯಮಂತ್ರಿ ಅವರು ಕೋವಿಡ್ ಬರುತ್ತದೆ, ಬಂದಿದೆ, ಇವಾಗ ಸ್ಟಾರ್ಟ್ ಆಗಿದೆ ರಾಜ್ಯದಲ್ಲಿ ಅಂದ ತಕ್ಷಣ ಮಾಸ್ಕ್ ಹಾಕೊಂಡು ಹೊರಗಡೆ ಬರ್ತಾರೆ. ಇವ್ರದಾದ್ರೆ ಪ್ರಾಣ, ಸಾಮಾನ್ಯ ಜನಗಳದಾದ್ರೆ ಅಲ್ವಾ ಅನ್ನುವಂಥ ಪ್ರಶ್ನೆ ನೇರವಾಗಿ. ಯಾಕೆಂತಂದ್ರೆ ಇಷ್ಟೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ದಿನೇ ದಿನೇ ಕೋವಿಡ್ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸಾಕಷ್ಟು ಕಡೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನ, ಈಗ ಓಕೆ ಏರಿಕೆ ಆಗಿಲ್ಲಪ್ಪ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತಂದ್ರೆ ಆರೋಗ್ಯ ಇಲಾಖೆ ಸಚಿವರೇ ಎಷ್ಟೋ ಸರಿ ಹೇಳಿದ್ದಾರೆ, ಅಲ್ಲಿ ವೆಂಟಿಲೇಷನ್ ಹೆಚ್ಚು ಮಾಡ್ತಾ ಇದ್ದೀವಿ, ಐಸೋಲೇಷನ್ ವಾರ್ಡ್ಗಳನ್ನು ಮಾಡ್ತಾ ಇದ್ದೀವಿ, ಪೂರ್ವ ಸಿದ್ಧತೆಗಳನ್ನು ತಗೊಳ್ತಾ ಇದ್ದೀವಿ, ವಾರ್ ರೂಮ್ಗಳನ್ನು ರೆಡಿ ಮಾಡ್ತಾ ಇದ್ದೀವಿ, ಕೋವಿಡ್ ಪ್ರತ್ಯೇಕ ಕೊಠಡಿಗಳನ್ನು ಮಾಡಿದ್ದೀವಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ. ಮತ್ತು ಇದೆಲ್ಲ ಬಂಡಲ್ಲ, ಇದೆಲ್ಲ ದುಡ್ಡು ಮಾಡೋಕ್ಕಾಗಿ ನೀವೇನಾದರೂ ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ ಅಂತ ಜನರ ಮುಂದೆ ಬಂದು ಹೇಳ್ತಾ ಇದ್ದೀರಾ. ಇಷ್ಟೆಲ್ಲ ಜನ ಸೇರಿಸ್ತಾ ಇದ್ದೀರಿ ಒಂದು ಕಡೆ, ಅಷ್ಟು ಪ್ರಮಾಣದಲ್ಲಿ ಅಪಾಯದ ಪರಿಸ್ಥಿತಿ ಇದೆ ಅನ್ನೋದಾಗಿದ್ರೆ ನೀವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾ ಇರೋದು ಸುಳ್ಳಾಗಿರ್ಬೇಕು. ಒಂದು ದುಡ್ಡು ಹೊಡಿಯೋಕೆ ಯಾವ್ದಾದ್ರು ಏಜೆನ್ಸಿ ಕಾಂಟ್ರಾಕ್ಟ್ ಕೊಟ್ಟು ಅದು ತಗೊಂಡ್ವಿ, ಇದು ತಗೊಂಡ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಪ್ರತ್ಯೇಕ ವಾರ್ಡ್ ಮಾಡಕ್ಕೆ ಅಷ್ಟು ದುಡ್ಡು ರಿಲೀಸ್ ಮಾಡಿದ್ವಿ, ಇಷ್ಟು ದುಡ್ಡು ರಿಲೀಸ್ ಮಾಡಿದ್ವಿ ಅಂತ ಡ್ರಾಮಾ ಮಾಡಕ್ ಬೇಕಾದ್ರೆ ಸುದ್ದಿಗೋಷ್ಠಿ ಮಾಡಿ ಏನಾದ್ರು ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಆಕ್ಚುಲಿ ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಇದು ಹಗರಣ ಸ್ಕ್ಯಾಮ್ ಆಗಿದೆ ಅಂತ ಇವರೇ ಮಾತಾಡ್ತಾರೆ. ಯಾರು? ಕಾಂಗ್ರೆಸ್ ಸರ್ಕಾರದವರೇ ಮಾತಾಡ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ, ಕೋವಿಡ್ ಹೆಸರಲ್ಲಿ ದೊಡ್ಡ ಸ್ಕ್ಯಾಮ್ಗಳು ನಡೆದು ಬಿಟ್ಟಿದೆ, ಇವಾಗ ತನಿಖೆಗಳು ಮಾಡ್ತೀವಿ ಅನ್ನೋ ಮಾಹಿತಿನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಎಷ್ಟೋ ಬಾರಿ ಹೇಳಿದ್ದಾರೆ. ಆಕ್ಸಿಜನ್ ದುರಂತ ಸಾವಿಂದು ತನಿಖೆ ಏನ್ ಮಾಡಿದಾರಲ್ಲ ಸರ್, ಮೈಕಲ್ ಡಿ ಕುನ್ಹಾ ಅವರಿಗೆ ತನಿಖೆ ಕೊಟ್ಟಿದಾರಲ್ಲ, ಇದುವರೆಗೆ ಏನ್ ರಿಪೋರ್ಟ್ ಬಂತು? ಇದುವರೆಗೂ ಆಕ್ಸಿಜನ್ ದುರಂತದಲ್ಲಿ ಸಾವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ತನಿಖೆ? ಕೂಡ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕೂಡ ಅವ್ರಿಗೆ ತೊಂದರೆಯಿಂದಾನೇ ತುಂಬಾ ಜನ ಅಲ್ಲ. ಈಗ ಎಲ್ರದ್ದು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವ್ರಿಗೆ ಏನು ಆಕ್ಸಿಜನ್ ದುರಂತದ್ದು, ಚಾಮರಾಜನಗರದ ಆಕ್ಸಿಜನ್ ದುರಂತದ ತನಿಖೆ ವರದಿ ಮಾಡಕ್ ಕೊಟ್ಟಿದ್ದಾರೆ. ಅವರೇ ಈಗ ಈ ದುರಂತದ ವರದಿಯನ್ನು ಕೂಡ ಮಾಡ್ತಾ ಇರೋದು. ಏನು ಮಾಡ್ತಾ ಇದ್ದಾರೆ, ಜನಕ್ಕೆ ಏನು ತಿಳಿಸ್ತಾ ಇದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ.
ಮಾಧ್ಯಮಗಳು ಏನಾದ್ರು ಮಾತಾಡಿದ್ರೆ ಮಾಧ್ಯಮಗಳು ನೀವು ವೈಭವೀಕರಣ ಮಾಡ್ತೀರಿ ವಿಜಯ್, ಇವರು Correct ಆಗಿ ಮಾಡಿದ್ರೆ ಮೀಡಿಯಾ ನಾವ್ಯಾಕೆ ಏನಾದ್ರು ಹೇಳಿ ವೈಭವೀಕರಣ ಮೈಕ್ ಮುಂದೆ ಇವ್ರು ಏನಾದ್ರು ಹೇಳ್ಕೊಳ್ಳಿ, ಆದ್ರೆ ನಮಗೆ ನಿಮಗೆ ನಮ್ಮನ್ನ ನೋಡ್ತಾ ಇರೋ ಜನಕ್ಕೆ, ಯಾಕೆಂದ್ರೆ ಅರ್ಥ ಆಗ್ತಾ ಇದೆ ಇದು ನಾವಿಲ್ಲಿ ಕುತ್ಕೊಂಡು ನಾವೇನಾದ್ರು ಹೇಳ್ತಾ ಇದೀವಿ ಅಂದ್ರೆ ನಮ್ ಜನ ನಮ್ಮನ್ನ ನೋಡ್ತಾ ಇದಾರೆ ಅನ್ನೋ ಪರಿಜ್ಞಾನ ನಮ್ಗಿದೆ. ಆ ವಿವೇಚನೆ ಇಟ್ಕೊಂಡು ನಾವು ಮಾತಾಡೋದಾದ್ರೆ, ನೀವು ಸರ್ಕಾರದವ್ರು ಏನು ವಿಧಾನಸೌಧದ ಮೆಟ್ಟಲ ಮೇಲೆ ಕಾರ್ಯಕ್ರಮ ಮಾಡಿದ್ರಲ್ಲ, ಅವಾಗೇ ನೀವೇನು ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗ್ ಗೊತ್ತಿದೆ, ನಮ್ಮ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ. ಏನ್ರಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಹ್ಯಾರಿಸು ಮಗ ನಲ್ಪಾಡ್ನ ಕರ್ಕೊಂಬರ್ತಾರಂತೆ, ಏನ್ರಿ ಕೆಲಸ ಅಲ್ಲಿ ಅವ್ರಿಗೆ? CM ಮೊಮ್ಮಗನ್ನ ಕರ್ಕೊಂಬರ್ತಾರಂತೆ, ಏನ್ರಿ ಕೆಲಸ ನಿಮ್ಮ ಮೊಮ್ಮಗನಿಗೆ ಅಲ್ಲಿ? ಈ ಥರದ್ದು ಯಾಕೆ? ಸರ್ಕಾರ, ನೀವು ಮಂತ್ರಿಗಳೇ ಆಗಿರಲಿ, ಮುಖ್ಯಮಂತ್ರಿನೇ ಆಗಿರಿ, ನೀವು ಸೇವಕರಷ್ಟೇ. ಜಸ್ಟ್ ನೀವು ಅಪಾಯಿಂಟ್ ಆಗಿರೋದು ಸಾರ್ವಜನಿಕರ ಸೇವೆಗೆ. ಭಾಳ ಹುಮ್ಮಸ್ತನದಲ್ಲಿ ಯಾವ್ದ್ಯಾವ್ದೋ ಇಮ್ಯಾಜಿನೇಷನ್ಗೆಲ್ಲ ಹೋಗಿ ರಾಜರ ಫೀಲು, ರಾಜರ ಗೆಟಪ್ಗೆಲ್ಲ ನೀವು ದಯವಿಟ್ಟು ಹೋಗಬೇಡಿ. ಸಚಿವರಾಗ್ಲಿ, ಅದು ಮುಖ್ಯಮಂತ್ರಿನೇ ಆಗಲಿ, ಇನ್ನೊಬ್ಬರೇ ಆಗಲಿ, ಜನರ ಸೇವೆ ಮಾಡೋದಕ್ಕೆ ಜನರ ತೆರಿಗೆ ದುಡ್ಡಲ್ಲಿ ನೀವು ಕುತ್ಕೊಂಡು ಅಧಿಕಾರದಲ್ಲಿ ಮುಂದೆ ಕೂಡಿಸಿರೋದಷ್ಟೇ. ಆ್ಯಂಡ್ ನೀವು ಟೆಂಪ್ರವರಿ ಸಿಟ್ಟಿಂಗಲ್ಲಿ ಇರೋದು, ಪರ್ಮನೆಂಟ್ ಸಿಟ್ಟಿಂಗ್ ನಾವೇನು ನಮ್ಮ ಜನ ಕಳಿಸಿಲ್ಲ ನಿಮ್ಮನ್ನ. ಒಂದು ಘಟನೆ ನೆನಪಿಗೆ ಬಂತು, ನೀವು ಹೇಳಿದಂತ ವಿಚಾರದಲ್ಲಿ ಒಂದು ಘಟನೆ ನಂಗೆ ನೆನಪಿಗೆ ಬಂತು. ವಿಜಯನಗರದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಆ ಕಾರ್ಯಕ್ರಮದ ವೇದಿಕೆಯನ್ನು ಹಂಚ್ಕೊಂಡಿರ್ತಾರೆ ಸ್ವಾಮೀಜಿಗಳ ಜೊತೆಗೆ. ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ವೇದಿಕೆ ಮೇಲೆನೆ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ನೀನ್ ಯಾಕೆ ಇಲ್ಲಿ ಕೂತಿದ್ಯಾ, ನಿಂದೇನ್ ಕೆಲಸ ಇಲ್ಲಿ? ನೋಡಿದೀನಿ. ಒಬ್ಬ IAS ಅಧಿಕಾರಿಯನ್ನ, ಜಿಲ್ಲಾದಂಡ ಆ ರೀತಿ ಅವಮಾನ ಮಾಡಿ ವೇದಿಕೆಯಿಂದ ಕೆಳಗಿಳಿಸ್ತಾರೆ. ಕೆಳಗಿಳಿದೋಗಿ ನಿನ್ಗೆ ಇಲ್ಲೇನ್ ಕೆಲಸ ಅಂತ ಏಕವಚನದಲ್ಲೇ ಮಾತಾಡ್ತಾರೆ. ಅದಕ್ಕಿಂತ ಶೇಮ್ ಇನ್ನೊಂದಿಲ್ಲ. ಒಬ್ಬ ಹಿರಿಯ ಅಧಿಕಾರಿನ ಆ ರೀತಿ ನಡ್ಸ್ಕೊಂಡಂತ ಉದಾಹರಣೆಗಳು ಯಾವುದೂ ಇಲ್ಲ. ಕೈ ಮಾಡೋದಕ್ಕೂ ಅಲ್ಲಿನ ಪ್ರೋಟೋಕಾಲ್ ಬಗ್ಗೆ ಇವರಿಗೆ ಅರಿವಿದೆ. ಅಲ್ಲಿನ ಪ್ರೋಟೋಕಾಲ್ ಅನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿನ ಪ್ರೋಟೋಕಾಲ್, ವಿಧಾನಸೌಧದ ಕಾರ್ಯಕ್ರಮ, ಗ್ರಾಂಡ್ ಸ್ಟೆಪ್ಸ್ ಮೇಲೆ ಕಾರ್ಯಕ್ರಮ ಆಯೋಜನೆ, ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಸಚಿವರಿದ್ದಾರೆ, ಮತ್ತು ಆ ಸನ್ಮಾನನೇ ಎಷ್ಟು ಅಸಹ್ಯವಾಗಿ ಆಗೋಯ್ತು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ. ಆಟಗಾರರೇ ಕಾಣಿಸಿಲ್ಲ ಯಾರಿಗೂ. ಅಲ್ಲಿ ನಿಂತ್ಕೊಂಡಿರೋ RCB ಫ್ಯಾನ್ಸ್ಗೆ ಆಟಗಾರರೇ ಯಾರು ಕಾಣಿಸಿಲ್ಲ, ಇವರೇ ನಿಂತ್ಕೊಂಡಿದ್ದಾರೆ. ಕೊನೆಗೆ DK ಸಿಟ್ಟು ಬಂದು ಯಾರನ್ನೋ ಕತ್ತಿಡ್ ತಳ್ತಾರೆ. ನೋಡಿದ್ರ ವಿಡಿಯೋ? ಕತ್ತಿಡ್ ತಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಹಾರ ಹಾಕಕ್ಕಾಗಿಲ್ಲ, ಕೈಲಿ ಹಾರ ಹಿಡ್ಕೊಂಡಿದ್ದಾರೆ, ಯಾರಿಗೂ ಹಾಕಕ್ ಹೋಗಿ. ಒಂದು ಪ್ರೋಟೋಕಾಲ್, ಆ ಕಾರ್ಯಕ್ರಮದ ಪ್ರೋಟೋಕಾಲ್ ಮತ್ತೆ ನಿಮ್ಮ ಅರಿವಿಗಿರ್ಲಿಲ್ಲ. ಅವತ್ತು DC-ನೇ ಕೆಳಗಿಳಿಸಿದವರು ನಿಮ್ಮ ಮೊಮ್ಮಗನ ಯಾಕೆ ಇಳಿಸ್ಲಿಲ್ಲ? ಹೌದು. ನೀವ್ಯಾಕೆ ಜಮೀರ್ ಅಹಮದ್ ಅವರ ಮಗನ್ ಕೆಳಗಿಳಿಸ್ಲಿಲ್ಲ? ಹೌದು. ನೀವ್ಯಾಕೆ ಅಲ್ಲಿ ಸುಮ್ನೆ ಸುತ್ತಮುತ್ತ ನಿಂತ್ಕೊಂಡು ಆ ಚಿಲ್ಲರೆ ಹರಟೆ ಹೊಡಿತಿದ್ರಲ್ಲ ನಿಮ್ಮ ಬೆಂಬಲಿಗರು, ಅವ್ರನ್ನೆಲ್ಲ ಯಾಕೆ ಕೆಳಗಿಳಿಸ್ಲಿಲ್ಲ? ಆ ವೇದಿಕೆ ಮೇಲೆ ಇರೋದಕ್ಕೆ ಅವಕಾಶ ಎಷ್ಟು ಜನರಿಗಿತ್ತೋ ಅಷ್ಟೇ ಜನರ ಬಿಟ್ಟು ಬೇರೆ ಯಾರೆಲ್ಲ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಯಾವ ಮಾಧ್ಯಮಗಳ ಮೇಲೆ ನೀವು ಹಲವಾರು ಬಾರಿ ದೂಷಣೆಗಳು ಮಾಡ್ತಿರಲ್ಲ, ಅವೇ ಮಾಧ್ಯಮಗಳು ಬಿತ್ತರಿಸುವಂತ ದೃಶ್ಯಗಳಲ್ಲಿ ಸಾಕ್ಷಿ ಇದೆ. ಅವರೆಲ್ಲರ ವಿರುದ್ಧ ಇವತ್ತು ಕ್ರಮ ತಗೊಳ್ಳಿ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ. ಗಡ್ಸಿದ್ಯಾ? ದಮ್ಮಿದೆಯಾ? ನಿಮಗೆ ನಿಜವಾಗ್ಲೂ ತಾಕತ್ತಿದ್ಯಾ? ಕ್ರಮ ತಗೊಳ್ತಿರಲ್ಲ. ಇವತ್ತು ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ಹಲವಾರು ಕ್ರಮಗಳ ತಗೊಳ್ತಾ ಇದ್ದೀರಲ್ಲ, ಅದೇ ರೀತಿಯಾಗಿ ಆ ವೇದಿಕೆ ಮೇಲೆ ಇದ್ದಂತ ಪ್ರೋಟೋಕಾಲ್ ಮೀರಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಇವತ್ತು ಕ್ರಮ ತಗೊಳ್ತೀರಾ. ಹೆಂಗ್ ಬಂದ್ರಿ ನೀವು ವೇದಿಕೆ ಮೇಲೆ, ಮುಖ್ಯಮಂತ್ರಿಗಳಿರೋ ವೇದಿಕೆ ಮೇಲೆ? ಇದೆಲ್ಲದು ಕೂಡ ನೀವು ಏನು ಭದ್ರತೆ ವೈಫಲ್ಯವನ್ನ ಉಲ್ಲಂಘನೆ ಮಾಡಿದ್ದೀರಿ. ನಿಮ್ಮ ವಿರುದ್ಧ ಗಂಭೀರ ಕ್ರಮ ತಗೊಳ್ತೀವಿ. ಅದಕ್ಕೊಂದು ಸೆಕ್ಷನ್ ಇದೆಯಲ್ಲ, ಅದಕ್ಕೊಂದು ಕಾನೂನು ಇದೆಯಲ್ಲ, ಅದಕ್ಕೊಂದು ಶಿಕ್ಷೆ ಇದೆಯಲ್ಲ. ತಾಕತ್ತಿದ್ರೆ ತಗೊಳ್ಳಿ. ವಿಜಯ್, ಒಂದು ಪಾಯಿಂಟ್ ನಾನು ಮೆಸೇಜ್ ಕಳಿಸ್ಬಿಡ್ತೀನಿ. ಒಂದೇ ಒಂದು ಪಾಯಿಂಟ್ನ ನಾನು ರೈಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, DK ಶಿವಕುಮಾರ್ ಆಗಲಿ, DK ಸುರೇಶ್ ಆಗಲಿ, HD ಕುಮಾರಸ್ವಾಮಿ ಅವರಾಗಲಿ, ನೀವು ಸರ್ಕಾರದವರು, ಈಗ DK ಶಿವಕುಮಾರ್ ಅವ್ರು ಮಾತಾಡಬೇಕಾದ್ರೆ ಆಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಮಾತಾಡಬೇಕಾದ್ರೆ ಆಗಲಿ, ನೀವು ಯಾಕೆ ವಿರೋಧ ಪಕ್ಷದವ್ರ ಹೇಳಿಕೆಗೆ ರಿಪ್ಲೈ ಕೊಡೋದ್ರಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ? ಜನಗಳಿಗೆ ಉತ್ತರ ಕೊಡಿ. ಜನಗಳು ನಿಮ್ಮನ್ನ ಆಯ್ಕೆ ಮಾಡಿ ಕೂಡಿಸಿರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಜನ ನಿಮ್ಮನ್ನ ಆಯ್ಕೆ ಮಾಡಿ ಕೂಡಿಸಿರೋದು ಅವ್ರಿಗೆ ನೀವು ಕೆಲಸ ಮಾಡಲಿ ಅಂತ, ಜನರ ಸೇವೆ ಮಾಡಲಿ ಅಂತ. ಕುಮಾರಸ್ವಾಮಿ ಬೈಟ್ಗೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಂಡು ಕಾಲಹರಣ ಮಾಡ್ರಿ. ಇನ್ನೊಬ್ಬರು ಬೈಟ್ಗಳಿಗೆ ನೀವು ವಿರೋಧ ಪಕ್ಷದವ್ರ ಹೇಳಿಕೆಗೆ, ಅವ್ರ ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಡೋದ್ರಲ್ಲಿ ತೋರಿಸೋ ಇಂಟ್ರೆಸ್ಟ್ನ ಜನಸೇವೆಗೆ ತೋರಿಸಿದ್ರೆ ಏನೋ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ ಅನ್ನೋದು ನನ್ನ ವಾದ.